ಏನು ಆಗಲ್ಲ, ಡೈಮಂಡ್ ಅದು, ಅದಕ್ಕೂ ಗೊತ್ತ ಡೈಮಂಡ್ ಅಂತ ಹೇಳ್ಬಿಟ್ಟು ಏನು ಆಗಲ್ಲ. ವಾಪಸ್ ಕೊಡು ಬಟ್ಟೆ ವ್ಯಾಲಿಡ್ ಆರ್ಗ್ಯುಮೆಂಟ್ ಇದು. ಗೈಸ್ ನಮ್ಮ ಅಣ್ಣ ಮತ್ತೆ ಅದಕ್ಕೆ ಇಬ್ರು ಸಿಕ್ಕಿದ್ರು. ರಾಯಲ್ ಓಕ್ ಒಳಗಡೆ ಬಂದ್ವಿ ಅಂಡ್ ಇಲ್ಲಿ ಸೋಫಾಸ್ಗಳು ನೋಡ್ತಾ ಇದೀವಿ ಯಾವುದು ಎತ್ತ ಅಂತ ಹೇಳ್ಬಿಟ್ಟು. ನಿನ್ಗೋಸ್ಕರ 3 ವರ್ಷ ಮದ್ವೆ ಆಗಲ್ಲ, ಮಗು ಮಾಡ್ಕೊ ನೀನು. ಸೆಲೆಬ್ರೇಟ್ ಮಾಡ್ತಾ ಇರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ನನ್ನ ಸಿಚುವೇಶನ್ ಹಿಂಗಾಗಿದೆ ಅಂದ್ರೆ ಕಿವಿಲಿ ಹೂ ಬಿಡ್ಕೊಳ್ಳೋ ಥರ ಆಗಿದೆ. ಹಾಯ್ ಹಲೋ ನಮಸ್ಕಾರ, ನಾನು ಧನಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರ್ಬೋದು, ನಿನ್ನೆ ಕೂಡ ಐಕೆಗೆ ಹೋಗಿದ್ದೆ. ಅಷ್ಟು ಐಟಮ್ಸ್ಗಳನ್ನ ಮನೆ ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೀವಿ. ಹಾಗಾಗಿ ಇವತ್ತು ರಾಯಲ್ ಓಕಿಗೂ ಕೂಡ ಸ್ವಲ್ಪ ಹೋಗಿ ಅಲ್ಲೂ ಕೂಡ ಒಂದಷ್ಟು ಏನೋ ಫರ್ನಿಚರ್ಸ್ ಮತ್ತು ಪ್ರಾಡಕ್ಟ್ಸ್ ಎಲ್ಲ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ದಟ್ ಒಂದು ಐಡಿಯಾ ಬರುತ್ತೆ ಯಾವ ಥರ ಯಾವ ಇಂಟೀರಿಯರ್ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ದಿಸ್ ಟೈಮ್ ಐ ವಾಂಟ್ ಮೈ ಹೋಮ್ ಟು ಬಿ ವೆರಿ ಮಿನಿಮಲ್ ಬಟ್ ವೆರಿ ಸಾರ್ಟೆಡ್ ಆ್ಯಂಡ್ ವೆರಿ ನೈಸ್ ಅಸ್ಥೆಟಿಕ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬೇಡದಿರೋ ಐಟಮ್ಸ್ನೆಲ್ಲ ಎಲ್ಲೂ ಪ್ಯಾಕ್ ಮಾಡ್ತಿದ್ರು ಅಪ್ಪ. ಸೊ ಆಲ್ಮೋಸ್ಟ್ ಇನ್ನು ನಂದು ಐಟಮ್ಸ್ ಏನು ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಇನ್ನು, ನಾನು ತುಂಬ ಇದೆ. ಸೊ ಅಪ್ಪ ಮುಂದೆ ಚಿಕ್ಕದೇನಿದೆ ಅದೆಲ್ಲ ಮಾಡ್ತಾ ಇದ್ದಾರೆ. ಗೈಸ್ ಇವತ್ತು ನಮ್ಮ ಅಮ್ಮಂಗೆ ಚೆನ್ನಾಗಿರೋ ಬಟ್ಟೆ ಹಾಕೊಳ್ರಿ ಅಂತ ನೋಡ್ರಿ ಯಾವ್ದು ಹಾಕೊಂಬಂದಿದ್ದಾರೆ. ಹಾಂ, ನೀವೆಲ್ಲ ನನಗೆ ಆಮೇಲೆ ನನಗೆ ಬೈತೀರಾ, ನಿಮ್ಮ ಅಮ್ಮ ಒಂದಷ್ಟು ಒಳ್ಳೆ ಬಟ್ಟೆ ಕೊಡಿಸಿ, ನಿಮ್ಮಮ್ಮ ಎಂಥದ್ದು ಹಾಕೊಂಡಿದ್ದಾರೆ ನೋಡಿ ಅಂತ. ಇರೋ ಬಟ್ಟೆನೇ ಸಾಕು ನಡಿ. ನಮ್ಮ ಅಪ್ಪಗೆ ನೋಡಿ ಗೈಸ್, ಕೊಡಿಸ್ಲಿಲ್ಲ ಅಂದ್ರು ಎಂಥ ಬಟ್ಟೆ ಹಾಕೊಂಡು ನಿಂತಿದ್ದಾರೆ. ಕೊಡಿಸ್ಲಿಲ್ಲ ಅಂದ್ರು ಅದಕ್ಕೆ 30,000 ಕೊಡ್ತಿರೋದು. ನಾನು 30,000 ನನಗೂ ಹಂಗೆ ಒಟ್ಟಿಗೆ ಅಷ್ಟು ಕೊಡ್ಸಿಲ್ಲ. ನನಗೆ ಒಡವೆ ಕೊಡ್ಸಿಯಾ? 30,000 ಬಟ್ಟೆ ಕೊಡ್ಸಿರೋದು. ಈಗ ಒಡವೆ ವಾಪಸ್ ಕೊಡು ಬಟ್ಟೆ ವ್ಯಾಲಿಡ್ ಆರ್ಗ್ಯುಮೆಂಟ್ ಇದು. ನಮ್ಮಪ್ಪ ಆಕ್ಚುಲಿ ನಾನು ಕೊಡ್ಸಿರೋ 30,000 ಬಟ್ಟೆ ಹಾಕೊಂತಾನೆ ಇಲ್ಲ ಅವರು. ಎಲ್ಲ ತಪ್ಪಜದ ಬಟ್ಟೆ ಎಲ್ಲ ಅಲ್ಲಿಗೆ ಹೋದ್ಮೇಲೆ ಹಾಕಳ್ರಿ, ಸೊಸೈಟಿಗೆ ಹೋದ್ಮೇಲೆ. ಗೈಸ್ ನೋಡ್ತಾ ಇವಾಗ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು RR ನಗರಿಗೆ ಬಂದಿದ್ದೀವಿ, ಗೊತ್ತಾಗೇ ಇಲ್ಲ. ಇವಾಗ ಇಲ್ಲಿ ಪಾರ್ಕ್ ಮಾಡೋಂಗಿಲ್ಲ ಅನ್ಸುತ್ತೆ, ಸೊ ಇಲ್ಲಿಗೆ ಬಂದಿರೋದು. ಇಲ್ಲಿ ಒಳಗಡೆ ಹೋಗ್ಬಿಟ್ಟು ನೋಡುವ. ರಾಯಲ್ ಓಕ್ ಒಳಗಡೆ ಬಂದ್ವಿ ಆ್ಯಂಡ್ ಇಲ್ಲಿ ಸೋಫಾಸ್ಗಳು ನೋಡ್ತಾ ಇದ್ದೀವಿ ಯಾವುದು ಎತ್ತ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಕೆಳಗಡೆ ರಿಕ್ಲೈನರ್ಸ್ ಇತ್ತು, ಇಲ್ಲಿ ನಾರ್ಮಲ್ ಸೋಫಾಗಳಿದೆ. ನೋಡ್ತಾ ಇದ್ದೀನಿ ಅದು ಯಾವುದಿದೆ ಅಂತ ಹೇಳ್ಬಿಟ್ಟು. ಅದೇ ಐಕ್ಯದಲ್ಲಿ ನೋಡಿದ್ನಲ್ಲ ಅದೇ ಥರದ್ದು ಒಂದಿದೆ ಮುಂದೆಗಡೆ. ನೋಡೋಣ ಬನ್ನಿ. ಥಿಂಕ್ ಇಲ್ಲಿದೆ ನೋಡಿ, ಆರೆಂಜ್ ಸೆಟ್ ಇದಲ್ಲ, ಸೇಮ್ ಐಕ್ಯದಲ್ಲಿ ನೋಡಿದ್ದು. ನಮ್ಮ ಅಮ್ಮ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಕ್ಯಾಮ್ರಾದಲ್ಲಿ ಜಸ್ಟಿಸ್ ಆಗ್ತಿದೆ. ಆ್ಯಂಡ್ ಇದು ನೋಡಿ ತುಂಬ ಚೆನ್ನಾಗಿದೆ. ಇದು ರಿಕ್ಲೈನರ್ ಇದಲ್ಲ, ಇದೊಂದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಮ್ಮ ಕುತ್ಕೊಂಡಿದ್ದಾರೆ ನೋಡಿ. ಸೊ ಇದಕ್ಕೆ 85,000, 3+2 ಟೋಟಲಿ 5 ಸೀಟರ್ಸ್ಗೆ. ಇದು ರಿಕ್ಲೈನರ್ ಇರ್ತಾರೆ ನೋಡಿ. ಬಟ್ ಅದನ್ನು ನೋಡಬೇಕಿತ್ತು ತೊಗೊಳ್ಳೋದು ಏನು ಅಂತ ಹೇಳ್ಬಿಟ್ಟು. ಇಂಟೀರಿಯರ್ಗೆ ಸೂಟ್ ಆಗುತ್ತಲ್ವ ಗೊತ್ತಿಲ್ಲ. ಕಾರ್ ಹತ್ಕೊಂಡ್ವಿ ಆ್ಯಂಡ್ ಆನ್ ದ ವೇ ಹೋಗ್ತಾ ಇದ್ದೀವಿ. ನಮ್ಮಪ್ಪ ಇವತ್ತು ನೆಕ್ಸ್ಟ್ ಲೆವೆಲ್ ಜಗಳ ಆಡ್ತವ್ರೆ. ನಮ್ಮಪ್ಪನ ಮೇಲೆ ಏನೇನೋ ಕೇಳ್ಬಿಟ್ಟೆ ಇವತ್ತು. ಸೊ ಅಪ್ಪ ಅಮ್ಮನ ಕೋಳಿ ಜಗಳ ಆ್ಯಸ್ ಯೂಶುವಲ್. ಇವಾಗ ನೋಡಿ ಮುಂದೆಗಡೆ ಫುಲ್ ಟ್ರಾಫಿಕ್ ಇದೆ. ಟ್ರಾಫಿಕಲ್ಲಿ ಇವತ್ತು ನನ್ನ ಎಡಿಟಿಂಗ್ ಕೆಲಸನೇ ತುಂಬ ಇತ್ತು. ಏನೇನೋ ಪ್ಲಾನ್ ಮಾಡ್ಕೊಂಡಿದ್ವಿ. ಆರ್ಮುಗಮ್ ಟೆಂಪಲ್ಗೆ ಹೋಗೋಣ ಅನ್ಕೋತಿದ್ದೀನಿ, ಅದು ಯಾಕೋ ಆಗ್ತಾನೆ ಇಲ್ಲ. ಆಲ್ಮೋಸ್ಟ್ ಹೋಗೋ ಪ್ಲಾನ್ ಆಗಿತ್ತು, ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಯಿತು. ಸೊ ಹವೆವರ್ ಇಟ್ಸ್ ಓಕೆ. ಪ್ಯಾಕಿಂಗು ಮಾಡಬೇಕು ಗೈಸ್. ಅಯ್ಯೋ ಎಷ್ಟು ಕೆಲಸಗಳಿದಾವೆ. ಬಟ್ ನಮ್ಗೆ ಖುಷಿಗಿದೆ ಗೈಸ್, ಹೊಸ ಮನೇಲಿ ಹೋಗ್ತಾ ಇದೀವಿ ಅಂತ. ನಮ್ಮಮ್ಮ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಯಾವಾಗ ಹೊಸ ಮನೆಗೆ ಹೋಗ್ತಾ ಇದೀವಿ ಅಂತ ಹೇಳಿದೀನೋ ಅವಾಗ್ಲಿಂದ ಫುಲ್ ಜಾಲಿ ಆಗಿದ್ದಾರೆ. ಅಲ್ಲ ನಮ್ಮ ಹೊಸ ಮನೆ ಅಲ್ಲ ಬೇರೆ ಮನೆ, ಹೊಸ ಮನೆ ಅಲ್ಲ ಬೇರೆ ಮನೆ ಅಂತ ಗೈಸ್. ಎಲ್ಲೋದ್ರು ಹೊಸ ಮನೆ ನಮ್ಮನೆ ಅನ್ನೋ ಫೀಲಲ್ಲಿ ಹೋಗ್ಬಿಡ್ತಾನೆ. ಅದು ಒಂದಿನ ಆಗುತ್ತೆ, ಬಟ್ ಅಲ್ಲಿ ತನಕ ಅದೇ ನಮ್ದು ಅನ್ನೋ ಫೀಲಿಂಗ್ ಅಲ್ಲಿ ಬದುಕಬೇಕು. ಅವಾಗಲೇ ಖುಷಿಯಾಗಿರೋಕ್ಕಾಗೋದು. ಇದಿದಲ್ಲ, ಸೊ ಇದೇ ಥರದ್ದು ಈ ಚೇರ್ಗಳಿಗೆಲ್ಲ 7,000 ಆಗುತ್ತಂತೆ. ಸೊ ನಮಗೆ ಸ್ವಲ್ಪ ಈ ಥರ ಚೇರ್ಸ್ ಬೇಕಿತ್ತು ಡೈನಿಂಗ್ ಟೇಬಲ್ಗೆ. ಸೊ ಅದನ್ನೇ ನೋಡ್ತಾ ಇದ್ದೀವಿ. ಇವಾಗ ಇನ್ನೊಂದು ಕಡೆ ನಮ್ಮ ಅಣ್ಣ ಎಲ್ಲೋ ಹೇಳ್ದ, ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಬಟ್ ಇವಾಗ 30 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು. ನಿನ್ನೆ ನಾವು ಫರ್ನಿಚರಲ್ಲಿ ಹೋಗಿ ನೋಡ್ಕೊಂಬಂದಿದ್ದು ನೋಡಿದ್ರಿ. ಇಟ್ಸ್ ಲೈಕ್ ಯಾವ ಥರ ಬೇಕು ಆ ಥರ ಸಿಗ್ತಿಲ್ಲ. ಆ್ಯಂಡ್ ಏನೋ ನನ್ನ ಥರ ಸ್ವಲ್ಪ ಬಡ್ಜೆಟ್ ಕೂಡ ಔಟ್ ಆಫ್ ದ ಬಡ್ಜೆಟ್ ಆಗ್ತಿದೆ. ನಾನೇನು ಬಡ್ಜೆಟ್ ಮೈಂಡಲ್ಲಿ ಇಟ್ಕೊಂಡೇ ಇಲ್ಲ. ಚೆನ್ನಾಗಿರೋದು, ಕಂಫರ್ಟೇಬಲ್ ಆಗಿರೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಟ್ ದ ಎಂಡ್ ಆಫ್ ದ ಡೇ ಒನ್ ಥಿಂಗ್ ಐ ರಿಯಲೈಸ್ಡ್ ಇಸ್ ದ್ಯಾಟ್ ನನ್ನ ಎಕ್ಸ್ಪೆಕ್ಟೇಷನ್, ದ ಕೈಂಡ್ ಆಫ್ ಥಿಂಗ್ಸ್ ದಟ್ ಐ ಲೈಕ್ ಆರ್ ಹಿಯರ್. ಓಕೆ, ಇಲ್ಲಿ ಮೈ ಬಡ್ಜೆಟ್ ಈಸ್ ಹಿಯರ್. ಸೊ ಆ ಬ್ಯಾಲೆನ್ಸ್ ಮಾಡೋದಿದೆಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್. ನಮ್ಮಮ್ಮನೂ ಅದೇ ಹೇಳ್ತಿದ್ರು, ಬಡ್ಜೆಟಲ್ಲಿ ಯಾವ್ದು ಬರುತ್ತೆ ತಗೋ ಅಂತ. ಬಟ್ ಆದರೂ ಗೈಸ್ ಐ ಡೋಂಟ್ ನೋ, ಐ ಆಮ್ ನಾಟ್ ವೆರಿ ರೆಡಿ ಟು ಕಾಂಪ್ರಮೈಸ್ ವಿತ್ ದ ಕೈಂಡ್ ಆಫ್ ಥಿಂಗ್ಸ್ ದಟ್ ಐ ವಾಂಟ್ ಇನ್ ಲೈಫ್. ಸೊ ಹವೆವರ್ ಇವತ್ತು ನಮ್ಮ ಅಣ್ಣ ಮನೆ ಹತ್ರ ಕೂಡ ಯಾವುದೋ ಇದೆ ಅಂತ ಹೇಳ್ಬಿಟ್ಟು ನೆನ್ನೆ ಕಾಲಲ್ಲಿ ಹೇಳ್ತಿದ್ದೆ. ನೆನ್ನೆ ಹೇಳಿದ್ರೆ 9 ಗಂಟೆನೂ ಆಗಿತ್ತು. ಸೊ ಹಾಗಾಗಿ 9 ಗಂಟೆಗೆ ಅಲ್ಲಿ ಕ್ಲೋಸ್ ಆಗುತ್ತಂತೆ, ಆಗ ಹೋಗೋಕ್ಕಾಗಲಿಲ್ಲ. ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಕೂಡ ರೆಡಿ ಆಗಿದ್ದಾರೆ. ತಿರ್ಗಮ್ಮ ಇಲ್ಲಿ ಈ ಟಾಪ್ನ ನಮ್ಮಮ್ಮಂಗೆ ಎಷ್ಟು ದಿನದಿಂದ ಹೇಳಿದ್ದೆ, ಅಮ್ಮ ಇದಿದೆ ನೋಡಮ್ಮ ಅಂತ ಹೇಳ್ಬಿಟ್ಟು. ನೋಡಲಿಲ್ಲ. ಇವತ್ತು ಯಾರಿಗೂ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಟ್ಟಿದ್ವಿ. ಅದ್ರಲ್ಲಿ ನೋಡ್ಬಿಟ್ಟು ಹಾಕೊಂಡಿದ್ದಾರೆ. ಆ್ಯಂಡ್ ಈ ದುಪ್ಪಟ್ಟನಂತೂ ಬಿಡಂಗಿಲ್ಲ ಗೈಸ್. ನಿಮಗೆ ಮಾತ್ರ ಅಲ್ಲ, ನನಗೆ ನಮ್ಮ ಅಮ್ಮನ ಈ ಬಟ್ಟೆ ನೋಡಿ 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 ಬೇಜಾರಾಗ್ಬಿಟ್ಟಿದೆ. ಅದು ಸೇಮ್ ದುಪ್ಪಟ್ಟ ನೆನ್ನೆ ಒಂದು ಚೂಡಿದಾರ ಹಾಕೊಂಡಿದ್ದು. ನಾನು ಹೇಳಿದೆ, ಆ ಚೂಡಿದಾರ ಬಿಸಾಕ್ಬಿಡ್ರಿ, ಎಲ್ಲರೂ ಹಾಕ್ರಿ, ಏನಾದ್ರು ಮಾಡೋದು ನಿಮ್ಮಲ್ಲಿ ಹಾಕೋಬಿಡ್ರಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಹಳೇದಾಗ್ಬಿಟ್ಟಿದೆ. ಟೈಮಿಗೆ ತಕ್ಕಂಗೆ ನಮ್ಮ ಅಮ್ಮನ ಔಟ್ಫಿಟ್ನು ಅಪ್ಡೇಟ್ ಮಾಡೋಣ. ಇವಾಗ ಹೊಸ ಮನೆಗೆ ಹೋಗ್ತಾ ಇದೀವಿ ಅಮ್ಮ. ಹೊಸ ಮನೆ ಎಲ್ಲ
ಬೇರೆ ಮನೆ. ನಮ್ಮಮ್ಮಂಗೆ ಸ್ವಂತ ಮನೆ ಆಗೋ ತನಕ ಹೊಸ ಮನೆ ಅಂತ ಹೇಳ್ಬಿಟ್ಟು ಕರೆಯಂಗಿಲ್ಲ. ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಒಂದು ಹೊಸ ಫೀಲಿಂಗ್ ಜೊತೆ ನಾವು ಅಲ್ಲಿ ಹೋಗೋದ್ರಿಂದ ಅದು ನಮಗೆ ಹೊಸ ಮನೆನೇ. ಸೊ ಆ ಹೊಸ ಮನೆ ನಮಗೆ ಹೊಸ ಮನೆ ತಗೊಳ್ಳೋದಕ್ಕೆ ಮುಂದೆ ಹೋಗೋ ತರ ಮಾಡ್ಲಿ ಅನ್ನೋ ಒಂದು ಥಾಟ್ ಇಂದ ಮುಂದೆ ಹೋಗ್ಬೇಕು. ಸೊ ಹಾಗಾಗಿ ಹೊಸ ಮನೆ ನನ್ನ ಪ್ರಕಾರ. ಓಕೆ, ಅದೇ ಓಪನ್ ಇದ್ದೀವಿ ನಾವು. ಸೊ ಸ್ವಲ್ಪ ದುಡ್ಡು ಬಂದರೆ ನಮ್ಮ ಅಮ್ಮಂಗೆ ಒಂದಷ್ಟು ಚೂಡಿದಾರ್ ಕೊಡಿಸ್ಬೇಕು. ಆನ್ಲೈನ್ ಶಾಪಿಂಗ್ ಮಾಡೋಣ ಅಮ್ಮ. ಆನ್ಲೈನ್ ಚೆನ್ನಾಗಿರೋ ಸಿಕ್ಬಿಡುತ್ತೆ. ಆಫ್ಲೈನಲ್ಲಿ ಹೆಂಗೆ ಅಂದರೆ ಸರಿಯಾಗಿರೋ ಸೈಜ್ ಸಿಗಲ್ಲ, ಏನಾದ್ರು ಒಂದು ಪ್ರಾಬ್ಲಮ್ಮು, ದುಡ್ಡು ಜಾಸ್ತಿ ಬೀಳುತ್ತೆ. ಓಕೆ ಅಲ್ವಾ? ನಮ್ಮಮ್ಮ ನೋಡಿ ಅವ್ರದ್ದು ಇಯರಿಂಗ್ಸ್ ತೋರ್ಸಮ್ಮ. ನಮ್ಮ ಅಮ್ಮಂಗೆ ಗಿಫ್ಟ್ ಕೊಟ್ಟಿದ್ದೆ ನಾನು, ವೆರಿ ಲಾಂಗ್ ಬ್ಯಾಕ್. ಬ್ಲಾಗಲ್ಲಿ ನೋಡಿರ್ಬೋದು ನೀವು. ನೋಡ್ರಿ, ನಾನು ಒಂದು ಕೊಟ್ಟಿದ್ದು ಹಾಕೊಂಡ್ರೆ ಇನ್ನೊಂದು ಕೊಟ್ಟದ್ದು ಹಾಕೊಳ್ಳಲ್ಲ. ಕೈಲಿದ್ದು ಡೈಮಂಡ್ ರಿಂಗ್ನ ಬಿಚ್ಚಿಬಿಟ್ಟಿದ್ದಾರೆ ನಮ್ಮಮ್ಮ. ಏನಾಯ್ತಮ್ಮ? ಮೊನ್ನೆ ಏನಕ್ಕ ಅಂತ ಬಿಚ್ಚಿದೆ, ಇದು ಓಲೆ ಬಿಚ್ಚಿದ್ನಲ್ಲ, ಅದರೊಳಗೆ ಬಿಚ್ಚಿಟ್ಟಿದ್ದೆ, ಅದಕ್ಕೆ ಸಿಗಾಕೊಳ್ಳುತ್ತೆ ಅಂತ ಹಾಕ್ಕೊಂಡೆ ಇಲ್ಲ. ಹೌದಾ? ಇಷ್ಟೇ ನೋಡಿ ಗೈಸ್. ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದೀನಿ, ಅದೆಲ್ಲ ಇಷ್ಟೇ ಗೈಸ್. ಇಷ್ಟು ಹಾಕೊಂಡಿದ್ರು ಡೈಮಂಡು ಮನೆದೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಹಾಕ್ಯಬಾರ್ದು, ಇದು ಒಳಕು ಕಡಿಮೆ ಆಗುತ್ತೆ. ಏನೂ ಆಗಲ್ಲ ಡೈಮಂಡ್, ಅದಕ್ಕೂ ಗೊತ್ತ ಡೈಮಂಡ್ ಅಂತ ಹೇಳ್ಬಿಟ್ಟು ಏನೂ ಆಗಲ್ಲ. ಸರಿ ಬಿಡಿ, ಈಗ ಹಾಕ್ಯಂತೀನಿ, ಅದಕ್ಕೇನು ಅದೇನು ಕಷ್ಟ. ಇವಾಗ ನಾನು ನಮ್ಮಪ್ಪ ಅಮ್ಮ ಹೋಗ್ತಾ ಇದೀವಿ ನಮ್ಮ ಅಣ್ಣ ಮನೆ ಹತ್ರ. ನೋಡುವ ಇನ್ನು ಎಷ್ಟೊತ್ತಾಗುತ್ತೋ ಅಂತ. 2 hours ಬೇಕು ಗೈಸ್ ಅದು ರೀಚ್ ಆಗೋದಕ್ಕೆ. ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ರಿ ನೀನು ಕಾರ್ ಡ್ರೈವ್ ಮಾಡೋದು ಕಲ್ತ್ಕೊ ಅಂತ ಹೇಳ್ಬಿಟ್ಟು. 2 ಸಲ ಕಲ್ತಿದ್ದೀನಿ ಗೈಸ್ ನಾನು. ಈ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ತಪ್ಪು ಮಾಡಿದ್ದೇನಂತಂದರೆ, ಕಾರ್ ತೊಗೋಬೇಕಾದ್ರೆ ನಾವು ಆಟೋಮೆಟಿಕ್ ತೊಗೊಳ್ಳಿಲ್ಲ ಗೈಸ್, ಮ್ಯಾನ್ಯಲ್ ತೊಗೊಂಬಿಟ್ಟಿವಿ. ಮ್ಯಾನ್ಯಲ್ ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ. ಏನಾಗುತ್ತೆ ಅಂತಂದರೆ ಟ್ರಾಫಿಕಲ್ಲಿ ಆಫ್ ಆಗಿಬಿಡುತ್ತೆ. ನಂಗೆ ಅದು ಸಕ್ಕತ್ತು ಭಯ ಆಗುತ್ತೆ. ಹಿಂದಗಡೆ ಇರೋರು ಸುಮ್ಮನಿರ್ತಾರ, ಫುಲ್ ಆರಾಮ್ ಮಾಡಿರ್ತಾರೆ, ಅದ್ರಲ್ಲಿ ಇನ್ನೂ ಟೆನ್ಷನ್ ಆಗುತ್ತೆ. ಸೊ ಹಾಗಾಗಿ 2 ಸಲ ಕಲ್ತಿದ್ರು ನಾನು ಅದು ಓಡ್ಸೋಕ್ಕಾಗಲಿಲ್ಲ. ಸೊ ಮೇ ಬಿ ನೋಡುವ, ಕಾರ್ ಏನಾದರೂ ಚೇಂಜ್ ಮಾಡೋಕ್ಕಾದ್ರೆ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು. ಆಗಿಂದ ಅಂತ ಅಲ್ಲ ಗೈಸ್, ನಂಗೆ ಮುಂಚೆಯಿಂದನೂ ಏನಿತ್ತು ಅಂತಂದರೆ, ಯು ಕ್ಯಾನ್ ಕಾಲ್ ಮಿ ಸ್ಟುಪಿಡ್, ಯು ಕ್ಯಾನ್ ಕಾಲ್ ಮಿ ಎನಿಥಿಂಗ್, ಯು ಕ್ಯಾನ್ ಥಿಂಕ್ ಎನಿಥಿಂಗ್, ಬಿಕಾಸ್ ಯು ಆರ್ ಫ್ರೀ ಟು ಥಿಂಕ್ ಎನಿಥಿಂಗ್, ಆಯಿತಾ? ಬಟ್ ನನಗೆ ಮುಂಚೆಯಿಂದನೂ ಹೆಂಗಿತ್ತು ಅಂತಂದರೆ, ನನಗೆ ಕಾರ್ ತೊಗೋಬೇಕು, ಕಾರಿಗೆ ಒಂದು ಡ್ರೈವರ್ ಹಿಡ್ಕೊಂಡು ಸುತ್ತಾಡಬೇಕು ಅನ್ನೋದು ಹೇಳ್ಬಿಟ್ಟು ಅಂತ ಇತ್ತು. ಸೊ ಇವಾಗಲೂ ಅಷ್ಟೇ, ಈಸಿ ಡ್ರೈವ್ ಬರುತ್ತಲ್ಲ, ಸೊ ಅದರಲ್ಲಿ ನಾನು ಎಲ್ಲರೂ ಹೋಗಬೇಕು ಅಂತಂದಾಗ ಡ್ರೈವರ್ ಬುಕ್ ಮಾಡ್ಕೋತೀನಿ. ಸೊ ವೆನ್ ಯು ಕ್ಯಾನ್ ಅಫೋರ್ಡ್ ಇಟ್, ನಿಮ್ಮ ಡ್ರೈವಿಂಗ್ ಓಡಿಸೋದ್ರಿಂದ ಏನಂತಂದರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ. ನನಗೆ ಆಲ್ರೆಡಿ ನನ್ನ ವರ್ಕ್ ಇದ್ದೇನೆ, ಅರ್ಧ ಫ್ರಸ್ಟ್ರೇಷನ್ ಆಗಿರುತ್ತೆ. ಸೊ ಹಾಗಾಗಿ ಇನ್ನೊಂದು ಫ್ರಸ್ಟ್ರೇಷನ್ ಏನಕ್ಕೆ, ನಮಗೆ ಏನೋ ಒಂದು ಮಾಡೋದ್ರಿಂದ ನೆಮ್ಮದಿ ಸಿಗುತ್ತೆ, ಜಾಸ್ತಿ ನೆಮ್ಮದಿ ಹಾಳಾಗಲ್ಲ ಅಂತಂದರೆ ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರು ಪರವಾಗಿಲ್ಲ, ನಮ್ಮ ಮೆಂಟಲ್ ಹೆಲ್ತ್ನ ಸೇವ್ ಮಾಡ್ಕೊಳ್ಳೋಣ. ನನ್ನ ಫಿಟ್ನೆಸ್ ಕೋಚ್ ಏನಿದ್ರು ಅವರು ಕೂಡ ಇದನ್ನೇ ಹೇಳೋರು. ನಾನು ಯಾವಾಗಲೂ ಕ್ಯಾಬಲ್ಲಿ ಕುತ್ಕೊಂಡು ಹೋಗ್ತೀನಿ, ಹಿಂದಗಡೆ ಕುತ್ಕೊಂಡು ನಾನು ಏನು ವರ್ಕ್ ಇದೆ ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಸೇಮ್ ಥಿಂಗ್ ಐ ಬಿಲೀವ್, ಆಯ್ತಾ? ಫೀಲ್ ಇಟ್ ಈಸ್ ಮೋರ್ ಕಂಫರ್ಟಬಲ್, ಮೋರ್ ಸೇಫರ್ ಆ್ಯಂಡ್ ಮೋರ್ ಗುಡ್ ಫಾರ್ ಯುವರ್ ಮೆಂಟಲ್ ಹೆಲ್ತ್ ಅಂತ ಹೇಳ್ಬಿಟ್ಟು. ಬಟ್ ಒಂದು ವೇಳೆ ಆಟೋಮೆಟಿಕ್ ಏನಾದ್ರು ನನ್ನ ಕಾರ್ನ ಅಪ್ಡೇಟ್ ಮಾಡಿದ್ರೆ ಅವಾಗ ನೋಡೋಣ. ಸದ್ಯಕ್ಕೆ ಐ ಹ್ಯಾವ್ ನೋ ಇಂಟೆನ್ಷನ್ ಟು ಲರ್ನ್ ಕಾರ್, ಸೊ ಡೋಂಟ್ ಫೋರ್ಸ್ ಮಿ ಟು ಲರ್ನ್ ಕಾರ್ ಗೈಸ್. ಎಲ್ರಿಗೂ ನಾನು ಸ್ವಲ್ಪ ಗುಂಡು ಇದನ್ನೇ ಇಷ್ಟ ಆಗ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ನಮ್ಮಮ್ಮಂಗೆ ಹೇಳ್ತಿದ್ದೆ, ಅಮ್ಮ ಒಂದು ಸ್ವಲ್ಪ ದಪ್ಪಾಗಿದ್ದೀನಿ, ನೀವು ಸ್ವೀಟ್ ಎಲ್ಲ ತಿನ್ನಿಸ್ಬಿಟ್ಟು ನಾನು ನೋಡಿ ಕೆನ್ನೆ ಎಲ್ಲ ಮತ್ತೆ ಬಂದ್ಬಿಟ್ಟಿದ್ದಿಲ್ಲಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ. ಬಟ್ ಆದರೂ ಒಂಥರ ದಿಸ್ ಲುಕ್ಸ್ ನೈಸ್ ಆನ್ ಮೀ. ನನಗೂ ಮೊನ್ನೆ ಒಂದು ವೀಡಿಯೋದಲ್ಲಿ ನೋಡಿದೆ, ಅಂದರೆ ಒಂದು ಸೈಡಿಂದ ಚೆನ್ನಾಗಿ ಅನ್ಸುತ್ತೆ, ಒಂದು ಸೈಡಿಂದ ಚೆನ್ನಾಗಿ ಅನ್ಸಲ್ಲ. ಸೊ ನಿಮಗೇನು ಅನ್ಸುತ್ತೆ? ನಾನು ಮತ್ತೆ ವೆಯ್ಟ್ ಲಾಸ್ ಮಾಡಲ್ಲ ಸ್ವಲ್ಪ, ಅಥವಾ ಇವಾಗಿರೋದು ಸರಿ ಇದೆಯಾ? ಏನು ಮಾಡಲಿ? ನನಗೂ ಗೊತ್ತಾಗ್ತದೆ ಏನು ಮಾಡಲಿ ದಟ್ ದಿಸ್ ಪಾಯಿಂಟ್. ಸದ್ಯ ಗೊತ್ತು, ಐ ಕಾಂಟ್ ವರ್ಕೌಟ್, ಐ ಕಾಂಟ್ ಮೈಂಟೈನ್ ಡಯಟ್ ಗೈಸ್. ಸ್ವಲ್ಪ ಎಲ್ಲ ಸಾರ್ಟ್ ಆಗಿಬಿಡ್ಲಿ ಮನೆದೆಲ್ಲ ಶಿಫ್ಟಿಂಗ್ದೆಲ್ಲ, ಅದಾದಮೇಲೆ ನೋಡುವ. ಇವತ್ತು ಕೂಡ ಅಷ್ಟೇ ಒಂದು ಮ್ಯಾಟ್ರಸ್ದು ನಾನು ವಾಪಸ್ ಕಳ್ಸಾಯಿತು. ಆ್ಯಂಡ್ ಇನ್ನೊಂದು ಏನಂತಂದರೆ, ನಮ್ಮ ಕೆಳಗಡೆ ಮನೆಯವರು ಬೆಡ್ ಏನಾದ್ರು ತೊಗೋತಾರ ಅಂತ ಹೇಳ್ಬಿಟ್ಟು ನೋಡಿದ್ರು. ಕಾಟ್ ನಮ್ಮಮ್ಮ ಸರಿ ಮಾಡೋಕಿರ್ತಾರೆ, ನಿಮ್ಮ ಥರನೇ ಗೈಸ್. ನಮ್ಮಮ್ಮ ಏನಾದ್ರು ಆಚೆ ಈಚೆ ಮಾತಾಡೋ ಫ್ಲೋಲ್ಲಿ ಮಿಸ್ ಮಾಡಿಬಿಟ್ರೆ ನನ್ನನ್ನು ಕರೆಕ್ಟ್ ಮಾಡೋದಕ್ಕೆ ಮುಂದೆಗಡೆ ನಿಂತಿರ್ತಾರೆ ನೋಡಿ ಅಲ್ಲಿ ಫುಲ್ಲು. ಇವಾಗ ಹೊರಡುವ, ಲೆಟ್ಸ್ ಗೋ ಟು ಮೈ ಬ್ರದರ್ಸ್ ಹೌಸ್ ಗೈಸ್. ಇವಾಗ ಲೊಕೇಶನ್ನ ರೀಚ್ ಆದ್ವಿ. ನಮ್ಮ ಅಣ್ಣ ಹೇಳಿದ್ದು ಜಾಗ ಇದೇನೆ, ಬಟ್ ಬೋರ್ಡ್ ಎಕ್ಸಾಕ್ಟ್ಲಿ ಸಿಗ್ತಿಲ್ಲ. ಅಪ್ಪ ಅಮ್ಮ ಆಲ್ರೆಡಿ ಹೇಳಿದ್ಬಿಟ್ರು. ಆ್ಯಂಡ್ ಅವ್ರದ್ದೇನೋ 1 year ಆ್ಯನಿವರ್ಸರಿ ಅಂತೆ, ಅದಕ್ಕೆ ಏನಾದ್ರು ಕೇಕ್ ಏನಾದ್ರು ತೊಗೋಬೇಕು ವಯಸ್ಸು ಆದರೆ. ಬಟ್ ಇಲ್ಲೆಲ್ಲೂ ಆನ್ ದ ವೆನ್ ಚೆನ್ನಾಗಿರೋ ಕೇಕ್ ಶಾಪ್ ಸಿಕ್ಕಲಿಲ್ಲ, ನಾರ್ಮಲ್ ಬೇಸಿಕ್ ಬೇಕ್ರಿಗಳಿತ್ತು. ನೋಡೋಣ, ಒಂದು ವೇಳೆ ಸಿಕ್ಕಲಿಲ್ಲ ಅಂತಂದರೆ ಆನ್ಲೈನ್ ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು, ಹೆಂಗೆ ಅವ್ರ ಮನೆಗೆ ಹೋಗಿ ಊಟ ಮಾಡಬೇಕು. ಸೊ ಹಾಗಾಗಿ ಲೆಟ್ಸ್ ಗೋ ಆ್ಯಂಡ್ ಸಿ ನಾವು. ಇದು ಸೊ ಗೈಸ್, ನಮ್ಮ ಅಣ್ಣ ಮತ್ತೆ ಅದಕ್ಕೆ ಇಬ್ರು ಸಿಕ್ಕಿದ್ರು. ನನಗೆ ತಲೆ ಕೆಟ್ಟೋಗಿ 1 ನಿಮಿಷ ಇವಾಗ ನಮ್ಮ ಅಣ್ಣ ಇದನ್ನು ತೋರಿಸ್ತಾ ಇದ್ದಾನೆ. ಇದು ಅವ್ರ ಮನೇಲಿರೋದು. ನನಗೆ ಇದು ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತು, ಬಟ್ ಈ ಕಲರ್ ನೋಡ್ತಾ ಇಲ್ಲ. ಇದು ಹೆಂಗೆ ಅಂತಂದ್ರೆ ಸ್ವಲ್ಪ ಹಾರ್ಡ್ ಇದೆ, ಬೇಕಂದ್ರೆ ಇದು ಫೋಮ್ ಚೇಂಜ್ ಮಾಡ್ತಾರಂತೆ. ಆ್ಯಂಡ್ ಇಲ್ಲಿ ಎನಿವೇಸ್ ಬ್ಯಾಗಲ್ಲಿ ಹಾರ್ಡೇ ಬರುತ್ತೆ. ಆ್ಯಂಡ್ ಸೇಮ್ ಇದೇ ಥರ ಇದೆ. ನಾವು ಆ್ಯಕ್ಚುಲಿ ಎಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ಕೋತಿದ್ದೆ. ಅಲ್ಲಿ ಅಣ್ಣ ಎಲ್ಲಿ ನೋಡ್ತಾ ಇದ್ದಾನೆ ನೋಡಿ, ಬಟ್ ಎಲ್ಲಿ ಸೂಟ್ ಆಗುತ್ತೋ ಇಲ್ವೋ ಗೊತ್ತಾಗ್ತಿಲ್ಲ ನನಗೆ. ಐ ಆಮ್ ವೆರಿ ಕನ್ಫ್ಯೂಸ್ಡ್. ಆ್ಯಂಡ್ ನಾನು ಬಾಟಿಲ್ ಗ್ರೀನ್ ಅಥವಾ ತುಂಬ ಪಾಚಿ ಗ್ರೀನ್ ಅಂತಾರಲ್ಲ, ಆ ಗ್ರೀನಲ್ಲಿ ಯೋಚನೆ ಮಾಡ್ತಿದ್ದೀನಿ. ಬಟ್ ಅದ್ರ ಇಂಟೀರಿಯರ್ ಪ್ರಕಾರ ಸರಿ ಹೋಗಲ್ಲ ಅಂತ ಯಶು ಹೇಳ್ತಿದ್ದಾಳೆ. ಯಶು, ನಿನ್ನ ಪ್ರಕಾರ ಯಾವ ಕಲರ್ ಸರಿ ಹೋಗುತ್ತೆ ಅನ್ಸುತ್ತೆ? ಅದು ಮನೆ ನೋಡಿದ್ರೆ
ಆದ್ರೆ ನನಗೆ ಡಾರ್ಕ್ ಬ್ರೌನ್ ಆ ತರ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ, ಯಾಕೆಂದ್ರೆ ವಿಡಿಯೋನು ಮಾಡ್ತಾ ಇರ್ತೀರಲ್ಲ ಬ್ಯಾಕ್ ಗ್ರೌಂಡಿಗೆ ಅದೊಂಥರ ಲುಕ್ ಕಾಣುತ್ತೆ ಅಂತ ನನ್ಗೆ ಅನ್ಸುತ್ತೆ. ಬ್ರೌನ್ ಅಥವಾ ಡಾರ್ಕ್ ಕಲರ್ಸ್ ಯಾವ್ದಾದ್ರು ಮನೆ ಒಂದ್ಸಲಿ ಕರೆಕ್ಟ್ ಆಗಿ ನೋಡಿದ್ರೆ ಯಾರು ಇಡ್ಬೋದು ಅಂತ ತಲೆಗೆ ಕಲರ್ ನೋಡೋಣ. ನಿಮಗೇನ್ ಅನ್ಸುತ್ತಮ್ಮ? ನನಗೆ ನಿನ್ನಿದ್ರ ಮೇಲೆ ನಮ್ದೇನಿಲ್ಲ ಕಾಮ. ಅದೇ ನಮ್ಮಮ್ಮ ನನಗಿರೋ ಫ್ರಸ್ಟ್ರೇಷನ್ ಅಲ್ಲಿ ಅವರು ಇನ್ನೊಂಥರ ಮಕ್ಕ ಹೆಂಗ್ ಮಾಡ್ಕೋತವ್ರೆ. ಅಲ್ಲ ನಿನಗಿಷ್ಟ ನೀನ್ ತಾನೇ ವಿಡಿಯೋ ಮಾಡಿ. ಯೂಶುವಲಿ ಗನು ಇವಾಗ ನೋಡ್ತಾ ಇರೋದ್ರಲ್ಲಿ ಡಾರ್ಕ್ ಕಲರ್ ಜಾಸ್ತಿ ಇಷ್ಟಪಡ್ತಾರೆ ಸೋಫಾದಲ್ಲಿ. ಬಟ್ ಆಕ್ಚುಲಿ ಡಾರ್ಕ್ ಕಲರ್ ಗಿಂತ ಲೈಟು ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಗೊತ್ತೇ ಲೈಟ್ ಕಲರ್ ಗಲೀಜಾಗುತ್ತೆ, ಲೈಟು ಬೇಗ ಗಲೀಜಾಗುತ್ತೆ. ಕೋಕನು ಇರ್ತಾಳೆ. ಅದೇ ಗೈಸ್, ಲೈಟ್ ತಗೊಳ್ಳೋದಕ್ಕೆ ಅದೇ ಒಂದು ಭಯ ಆಗ್ತಿರೋದು. ವೈಟ್ ಕಲರ್ ಗಲೀಜಾಗುತ್ತೆ ಕೋಕಲ್ ಆಗುತ್ತಾಳೆ ಅಂತ. ಡಾರ್ಕ್ ಕಲರ್ ಸೂಟ್ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಡೌಟು ಎಲ್ಲ ಥರ. ಬಿಕಾಸ್ ಅದು ಟಿವಿ ಕಂಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಸ್ವಲ್ಪ ಬ್ಲೂ ಕಲರ್ ಎಲ್ಲ ಇದೆ, ಮತ್ತೆ ಬೇರೆ ಕಲರ್ಸ್ ಇದೆ. ನೋಡೋಣ ಏನು ಅಂತ ಸ್ವಲ್ಪ ಮಾತಾಡಿ ಡಿಸೈಡ್ ಮಾಡೋಣ ಗೈಸ್. ಇಲ್ಲೂ ಒಂದಷ್ಟು ಸೋಫಾಗಳನ್ನೆಲ್ಲ ಕುತ್ಕೊಂಡು ನೋಡಿದೆ. ಸೊ ಇದು ಆ್ಯಕ್ಚುಲಿ ಕಂಫರ್ಟಬಲ್ ಆಗಿದೆ, ಬಟ್ ದೆನ್ ದಿಸ್ ಇಸ್ ನಾಟ್ ದ ಕಲರ್ ದಟ್ ಐ ವುಡ್ ಗೋ ಫಾರ್. ಈ ಸೋಫಾ ಮನೇಲಿಟ್ರೆ ಚೆನ್ನಾಗಿರುತ್ತೆ ಗೈಸ್. ಬೇರೆ ಕಲರಲ್ಲಿ ಮಾಡಿಸಿ ಇದು ಚೆನ್ನಾಗಿದೆಯಾ ಅಥವಾ ಇದು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇದರಲ್ಲಿ ಗ್ರೀನ್ ಕಲರ್ ಇದ್ರೆ ಚೆನ್ನಾಗಿರುತ್ತಾ ಅಂತ. ಸೊ ಗೈಸ್, ಇವಾಗ ಮನೆ ಒಳಗಡೆ ನಾವೇನು ಮನೆಗೆ ಹೋಗ್ತಾ ಇದೀವಿ ಅಲ್ಲಿ ಸೋಫಾ ಕರೆಕ್ಟಾಗಿ ಅದಾಗುತ್ತೋ ಇಲ್ವೋ ಅನ್ನೋದೇ ಒಂದು ಡೌಟು. ಸೊ ಹಾಗಾಗಿ ಅದೇ ಡೌಟಿಂದ ಇದು ತೊಗೊಳೋದು ಬೇಡವೋ, ಏನು ಮೆಷರ್ಮೆಂಟ್ ಇದೆ, ಆ ಮನೇಲಿ ಎಷ್ಟು ಮೆಷರ್ಮೆಂಟ್ ಹಾಕ್ಬೋದು, ಎಲ್ ಸೈಜ್ ಸೋಫಾ ಹಾಕೋದ ಅಥವಾ ನಾರ್ಮಲ್ 5 ಸೀಟರ್ಸ್ ಹಾಕೋದ ಅಂತ ಹೇಳ್ಬಿಟ್ಟು ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ಐ ಡೋಂಟ್ ನೋ ವಾಟ್ ಟು ಡೂ, ಬಟ್ ಐ ಡೋಂಟ್ ನೋ, ಒಂಥರ ಫ್ರಸ್ಟ್ರೇಷನ್ ಆಗೋಯ್ತು ಒಂದು ನಿಮಿಷದಲ್ಲಿ. ಇಟ್ಸ್ ನಾಟ್ ಈಸಿ ಸಮ್ಟೈಮ್ಸ್ ಡಿಸೈಡಿಂಗ್ ವಾಟ್ ಈಸ್ ಗುಡ್, ವಾಟ್ ಈಸ್ ನಾಟ್ ಗುಡ್, ವಾಟ್ ಈಸ್ ಓಕೆ, ವಾಟ್ ಈಸ್ ನಾಟ್ ಓಕೆ. ಅಲ್ಲಿ ಸರ್ವಿಸ್ ಲಿಫ್ಟ್ ದೊಡ್ಡದಾಗಿದೆಯೋ ಇಲ್ವೋ ಅಂತೆಲ್ಲ ತುಂಬ ಏನೇನೋ ಯೋಚನೆ ಡೌಟ್ಸ್ಗಳಿತ್ತು. ಸೊ ಹಾಗಾಗಿ ಇವಾಗ ಜಾಸ್ತಿ ಯೋಚನೆ ಮಾಡೋದು ಬೇಡ. ಎನಿವೇಸ್ ನಮ್ಮ ಅಣ್ಣನೂ ಇಲ್ಲೇ ಸೋಫಾ ತೊಗೊಂಡಿದ್ದಂತೆ ರೀಸೆಂಟಾಗಿ. ಹಾಗಾಗಿ ತೊಗೊಳ್ಳೋದು ಅಥವಾ ಆರ್ಡರ್ ಏನಾದ್ರು ಮಾಡ್ಬೇಕಂತಂದ್ರೆ ಫೋಟೋ ತೊಗೊಂಡಿದ್ದೀನಿ, ನನ್ನ ಮೈಂಡಲ್ಲಿ ಏನಿದೆ ಅದು. ಸೊ ಹಾಗಾಗಿ ಫಸ್ಟ್ ಶಿಫ್ಟ್ ಆಗ್ಬಿಡೋಣ, ಶಿಫ್ಟ್ ಆದ್ಮೇಲೆ ನೋಡೋಣ ಯಾವ್ದಾಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಪ್ರಕಾರ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ನಮ್ಮ ಅಣ್ಣನ ಮನೆಗೆ ಹೋಗಿ ಊಟ ಮಾಡೋಣ ಗೈಸ್. ನಂಗಂತೂ ತುಂಬ ಹಸ್ವಾಗ್ಬಿಟ್ಟಿದೆ. ಸೊ ಲೆಟ್ಸ್ ಗೋ ದೇರ್. ಇಲ್ಲೇ ಕೇಕ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಕೇಕ್ ತೊಗೊಂಡು ಇವಾಗ ಹೋಗ್ತಾ ಇದೀವಿ. ಆಲ್ರೆಡಿ ಹೋಗಾಯ್ತು. ಇವಾಗ ನಾನು ಕಾರಲ್ಲಿ ಹಿಂದೆಗಡೆ ಹೋಗ್ತಾ ಇದೀವಿ. ನಾವು ಸ್ವಲ್ಪ ಅದೇ ಕೇಕ್ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಲೇಟ್ ಆದ್ವಿ. ಇವತ್ತು ಏನಾಗಿದೆ ಅಂತ ಎಷ್ಟು ಹೇಳ್ತಾಳೆ, ಎಷ್ಟು ಹೇಳು, ಎಷ್ಟು ಸ್ಟೋರಿನ ಏನಾಗಿದೆ ಅಂತ. ಎಂಗೇಜ್ಮೆಂಟ್ ಆನಿವರ್ಸರಿ ಕೇಕ್ ತಗೊಂಡ್ಬಂದಿರೋ. ಸೊ ಗೈಸ್, ಇವತ್ತು ಯಶು ಮತ್ತೆ ಅಣ್ಣಂದು ಎಂಗೇಜ್ಮೆಂಟ್ ಆನಿವರ್ಸರಿ. ಇವತ್ತಲ್ಲ, ನೆನ್ನೆ. ಸೊ ನಾವು ಒಂದಿನ ಹೆಚ್ಚಿಸ್ಕೊಂಡು ಸೆಲೆಬ್ರೇಟ್ ಮಾಡಿದ್ರೆ ಒಳ್ಳೇದಲ್ವಾ. ಸೊ ಹಾಗಾಗಿ ಹೆಚ್ಚಿಸ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅದಕ್ಕೆ ಅಂತ ಹೇಳ್ಬಿಟ್ಟು ಯಶು ಅಣ್ಣ ಇವತ್ತು ಕೇಕ್ ಕಟ್ ಮಾಡ್ತಾರೆ. ಅದು ಸ್ಪೆಷಲ್ ಅಕೇಶನ್ ತಾನೆ, ಅದು ಸ್ಪೆಷಲ್ ಅಕೇಶನ್ ತಾನೆ. ಗೈಸ್, ಇವರೆಲ್ಲ ಐ ಡೋಂಟ್ ನೋ ಯಾವ ಸಮಾನದಲ್ಲಿದ್ದಾರೆ ಅಂತ. ನಾನೇನಾದ್ರು ಮದ್ವೆ ಆದ್ರೆ ಐ ಎಕ್ಸ್ಪೆಕ್ಟ್ ನನ್ನ ಹಸ್ಬೆಂಡ್ ನನಗೆ ಮದ್ವೆ ಆಗಿದ್ ಪೂರಾ ತಿಂಗಳು ಸರ್ಪ್ರೈಸ್ ಮಾಡ್ಕೊಡ್ತಾ ಇರ್ಲಿ, ಸೆಲೆಬ್ರೇಟ್ ಮಾಡ್ತಾ ಇರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇವಾಗ ಯಶು ಫುಲ್ ಏನೋ ನೆನ್ನೆ ಅಂದ್ರೆ ಡೆಕೋರೇಷನ್ ಅವಳು ಮಾಡಿದ್ದಿದ್ದಲ್ಲ, ನಾನಲ್ಲ. ಸೊ ಹಾ, ಹಂಗಾಗಿ ಇವಾಗ ನಾನು ಬರೀ ಕೇಕ್ ತಂದಿಟ್ಟಿದ್ದೀನಿ ಅಷ್ಟೇ. ನಾನು ಕೊತ್ತಂಬರಿ ಸೊಪ್ಪ ಇಟ್ಕೊಂಡು ಕೂತಿದ್ಯಾ ಮೆಂತೆ ಸೊಪ್ಪ ಅಂತ ಹೇಳಿ ಕಟ್ ಮಾಡ್ರಿ. ನೀವು ಸ್ವೀಟ್ ಬಿಟ್ಬಿಟ್ಟಿದ್ದೀನಿ ನಾನು. ಬಿಟ್ಬಿಟ್ಟಿದ್ದು ಈಗ ತಿನ್ನಿಸ್ತಿದ್ದಲ್ಲ ಮತ್ತೆ. ಹ್ಯಾಪಿ ಎಂಗೇಜ್ಮೆಂಟ್. ಬಿಡಿ. ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಚುಲೇಷನ್ಸ್. 3 years ಕಂಪ್ಲೀಟ್ ಅಲ್ಲ, ಬರೀ 3 ವೇ ಕೊಟ್ಟೆ ನಿಮಗೆ. 3 years ಇನ್ನು ಆಗಬೇಕು, ಮೇ ಬರ್ಬೇಕು ನಾನು. ಅಲ್ಲ ಎಂಗೇಜ್ಮೆಂಟ್ಗೆ ನಮ್ಮ ಅಣ್ಣಂಗೆ ಇನ್ನು ವರ್ಷಗಳು ಹೋಗ್ತಾ ಇಲ್ಲ ಅನ್ನೋ ಫೀಲ್ ಗೈಸ್. ಅದಿರುದ್ದು ಹಾಕಿರ್ತಾರೆ ಪೈನಾಪಲ್ಲು. ಮಿಕ್ಸ್ ಮಾಡ್ಬೇಕಿತ್ತಂತೆ ಬಟರ್ ಮಸಾಲಾನ. ಇವರು ಹಂಗೆ ಹಾಕೊಟ್ರು ನನಗೆ. ಇವ್ರು ಇವಾಗ ಹೇಳ್ತವ್ರೆ. ಅವ್ರ ಖುಷಿಗೆ ಮರ್ತೇ ಹೋಗ್ಬಿಟ್ರಿ ಇವತ್ತು. ಅಲ್ಲ, ಶಾಕ್. ಏನ್ ಶಾಕು? ಕೇಕ್ ತಂದಾರಲ್ಲ ಅಂತ ಒಳಗೆ ಹೊಡ್ ಬಂದಿದ್ದೀವಿ. ಸೊ ನನಗೋಸ್ಕರ ಯಶು ನಾನು ಪನ್ನೀರ್ ತಿಂತೀನಿ ಅಂತ ಪನ್ನೀರ್ ಬಟರ್ ಮಸಾಲ ಮಾಡಿದಾಳೆ. ನೋಡಿ ಎಷ್ಟು ಪ್ರೀತಿ ಒಳಗೆ ನನ್ನ ಮೇಲೆ. ಬಂದಾಗಲೆಲ್ಲ ನಂಗೆ ಏನಾದ್ರು ಮಾಡ್ಕೊಡ್ತಾಳೆ. ಸೊ ಇವಾಗ ನಾನು ಹೊಸ ಸೋಫಾ ಮೇಲೆ ಕುತ್ಕೊಂಡು ಚಪಾತಿನ ತಿಂತೀನಿ. ನೀವು ಕೂಡ ಅವರಿಗೆ ವಿಶ್ ಮಾಡಿಲ್ಲ ಅಂತಂದ್ರೆ ಬೇಗ ಹೋಗಿ ಹ್ಯಾಪಿ ಎಂಗೇಜ್ಮೆಂಟ್ ಆನಿವರ್ಸರಿ ಅಂತ ಹೇಳ್ಬಿಟ್ಟು ವಿಶ್ ಮಾಡ್ಬಿಡಿ, ಓಕೆನಾ ಗೈಸ್. ಯಶು ಆಮ್ಲದಲ್ಲಿ ಅಂದ್ರೆ ಏನಂತಾರೆ ನಲ್ಲಿಗಾಯಲ್ಲಿ ಪಿಕಲ್ ಮಾಡಿದಾಳೆ. ನಾನು ಪಲ್ಯಗಿಂತ ಜಾಸ್ತಿ ಪಿಕಲ್ನೇ ತಿಂದಿದ್ದೀನಿ. ಏನಪ್ಪಾಜಿ? ಚೆನ್ನಾಗಿದೆ. ಸೊ ಸಖತ್ ಇಷ್ಟ ಆಯಿತು. ಸೊ ಅವ್ರ ಮನೇಲಿ ಏನೇನಿದೆ ಪಿಕಲ್ಲು
ಅದೆಲ್ಲ ನಾನು ಎತ್ಕೊಂಡು ಹೋಗೋದು. ಅವಳು ಮತ್ತೆ ಮಾಡ್ಕೋತಾಳೆ. ಸಗದಾಗಿದೆ ಗೈಸ್ ಮಾತ್ರ. ರೆಸಿಪಿನ ಕೇಳ್ಕೊಂಡು ಎಷ್ಟು ಥರ ಆಮೇಲೆ ನಾನು ನಿಮಗೆ ಹೇಳ್ತೀನಿ ಆಯ್ತಾ. ಏನಷ್ಟು ರೆಸಿಪಿ ಶೇರ್ ಮಾಡ್ತೀಯಲ್ವಾ? ನಾ ಆಡಿಯನ್ಸ್ ಹತ್ರ ಶೇರ್ ಮಾಡ್ತೀನಿ. ಆಯ್ತು. ಸೊ ಮನೆ ಶಿಫ್ಟ್ ಮಾಡೋ ದಿನ ಅಣ್ಣಾತ್ಗೆ ಬರೋಕ್ಕಾಗಲ್ಲ, ಹಾಗಾಗಿ ಒಂದೆರಡು ದಿನ ಮುಂಚೆನೆ ಬಂದು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಮ್ಮನೂ ತಿಂತಾ ಇದ್ದಾರೆ. ಅವರು ನಾವು ಉಪ್ಪಿನಕಾಯಿ ತಿನ್ನೋದು ನೋಡಿ ಅಂಥದ್ದು ಏನಿದೆ ಅಂತ ಹೇಳ್ಬಿಟ್ಟು ಅವರು ಹಾಕಿಸ್ಕೊಂಡು ನೋಡಿ ತಟ್ಟೆಲಿ. ಗೈಸ್ ನಮ್ಮ ಅಣ್ಣನ ತಟ್ಟೆ ನೋಡಿ ಎಲ್ಲಿ ನೋಡ್ಕೊಂಬಂದಿದ್ದು ನೋಡಿ ತಟ್ಟೆನ. ಹೌದಾ? ತಾಮ್ರದ ಅದು ಕಂಚ ಕಾಪರ್ ಕಾಪರ್ ಬೇರೆ ಕಂಚ ಬೇರೆ. ಹಿತ್ತಾಳೆ ಅಂತೀವಲ್ಲ ಅದು ಕಂಚ ಕಾಪರ್. ಮಗು ಇವಾಗ ದೊಡ್ಡದಾಗ್ಬಿಟ್ಟಿದೆ, ತಟ್ಟೆ ಚಿಕ್ಕದಾಗ್ಬಿಟ್ಟಿದೆ. ಅಷ್ಟೇ ಮೊದ್ಲೆಗೆಲ್ಲ ಇರ್ಬೇಕು. ಎಷ್ಟು ನಿಂದೆ ಅವಾಗ ಗುಡ್ ನ್ಯೂಸ್. ನಾವು ಊರಲ್ಲಿ ನಮ್ಗೆಲ್ಲ ಇವ ಫಸ್ಟ್ ಹೋಗಲ್ಲ. ಇವ್ರು ಹಿಂಗೆ ಯಾರಿಸ್ತಿದಾರೆ ಗೈಸ್, ಹಿಂಗೇನೆ ತುಂಬಾ ಟೈಮ್ ಇಂದ ಕೇಳ್ತಾ ಇದೀನಿ. ಅಲ್ಲ ಪ್ರೆಗ್ನೆಂಟ್ ಆದ್ರೆ ಮದ್ವೆಲಿ ಓಡಾಡಕ್ ಆಗಲ್ವಲ್ಲ, ಯಾರು ನೋಡ್ಕೊತಾರ? ನನ್ ಮದ್ವೆ ಓಡಾಡಕ್ಕೆ ಯಶು ನಿನ್ಗೋಸ್ಕರ. ಯಶು ಕೇಳಿಲಿ, ನಿನ್ಗೋಸ್ಕರ 3 ವರ್ಷ ಮದ್ವೆ ಆಗಲ್ಲ, ಮಗು ಮಾಡ್ಕೊ ನೀನು. ಇಲ್ಲ ನಾವ್ ಆಗಲ್ಲ ಹಂಗೆಲ್ಲ. ನಿನ್ಗೋಸ್ಕರ ಇಂಥ ಆಫರ್ ಮತ್ತೆ ಸಿಗಲ್ಲ. ಅದು ಅಮ್ಮ ಬಿಡುತ್ತೆ ಅನ್ಕೊಂಡಿದ್ದೀರ? ನಾನು ಆಗಲ್ಲ ಅಂತಂದ್ರೆ ಏನು ಮಾಡಕ್ಕೆ. ಅದು ಇಲ್ಲಿ ಬರ್ದಿದ್ರೆ ನೀವು ಆಗಲ್ಲ ಅಂದ್ರೆ ಆಗುತ್ತೆ ಅಷ್ಟೇ. ನನಗೆ ನಾನು 22ನೇ ವರ್ಷದ್ನಲ್ಲ ಅವಾಗಿಂದ ಟ್ರೈ ಮಾಡೋರೆ. ನಾನ್ ಮಿಸ್ ಆಗಿ ಇವ್ನಿಗೆ ಮಾಡಿಸಿದ್ದು. ಆಗಲ್ಲ ಅಂತಂದ್ರೆ ಆಯ್ತಲ್ಲ ಹಂಗೆ ಹಂಗೆ ಅವನು ಓಕೆ ಅಂದ. ಇದೆಷ್ಟು ಬಿತ್ತವ ಟಿಪೈ? ಅವನಿಗೆ ಯೋಗ ಇತ್ತು ಕೂಡ್ತು, ನಿನಗೂ ಯೋಗ ಬರ್ಲಿ, ನೀನ್ ಬ್ಯಾಡ ಅಂದ್ರೆ ಕುಣಿದ್ರು ಏನು ಮಾಡಕ್ಕಾಗಲ್ಲ. ಟ್ರಿಕ್ಸ್ ಹೇಳ್ತೀರಪ್ಪ ಆಮೇಲೆ ಹೇಳಿ. ಇಷ್ಟಕ್ಕೆ ಎಲ್ಲರೂ ಗೈಸ್ ಯಶು ಮೇಲೆ ಟಾಪಿಕ್ ನೆಲ್ಲ ನನ್ ಮೇಲೆ ಟರ್ನ್ ಮಾಡಿ ಇಟ್ಬಿಟ್ರು. ಯಶು ಇದಾಳಲ್ಲ ಅವಳು ಹಂಗ ಇದ್ದಾಳೆ ಅನ್ಕೋಬೇಡಿ ನೀವು, ಭಾರಿ ಜೋರಿದಾಳೆ ಯಶು. ಅವಳು ತುಂಬಾ ಸ್ಮಾರ್ಟ್, ನನಗಿಂತ ಸ್ಮಾರ್ಟ್ ಯಶು. ಈ ಸ್ಕರ್ಟ್ ಅನ್ನ ನಾನು ನಮ್ಮಲ್ಲಿ ಹುಡುಕ್ತಾ ಇದೀನಿ, ಇವ್ರು ಕಳ್ರಿ ಎತ್ಕೊಂಡ್ ಬಂದಾರೆ. ಅಂಡ್ ಇದು ಇದು ಕಾಟ್ ಇದಲ್ಲ ಗೈಸ್, ನಮ್ಮ ಅಪ್ಪಾಜಿ ಅಲ್ಲ, ನಮ್ಮ ಅಪ್ಪಾಜಿ ಹಿಂದೆ ಇರೋ ಕಾಟ್ ಕಾಣಿಸ್ತದಲ್ಲ, ಸೊ ಅದು ಬರೀ 7,000 ಕೊಟ್ಟು ತಗೊಂಡಿರೋದನ್ನ ಗೈಸ್ ಐಕ್ಯದಲ್ಲಿ. ಯಶು ಇವಾಗ ಎತ್ಬಿಟ್ಟು ತೋರಿಸ್ತಾಳೆ ನೋಡಿ, ಬಾಡಿ ಬಿಲ್ಡರ್ ತೋರ್ಸ್ ಯಶು. ಈಗ ಅಪ್ಪ ಕೂತಿತ್ತು ಎತ್ತಗಲ್ಲ. ಅಪ್ಪ ಎಷ್ಟು ಕೆಜಿ ಇದೆ ಹೇಳೋ ನೀನ್ ಹಿಂಗ ಅನ್ಬಿಟ್ರೆ. ಅಪ್ಪಾಜಿ ದಪ್ಪ ಇದೆಯಾ ಅಂತ ಹೇಳ್ತಿದ್ಯಾ ನೀನು? ಹಾ ಹಿಂಗೆಲ್ಲ ಬಾಡಿ ಶೇಪ್ ಮಾಡೋದು ನೀನು. ಸಖತ್ತಾಗಿದೆ ಗೈಸ್ ಇದು, ನನಗೆ ಸಖತ್ತಾಗಿದೆ. ಅಲ್ಲಿ ಚೆನ್ನಾಗಿದೆ, ಒಂಥರ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇವಾಗ ಈ ಕೌದಿ ಬರುತ್ತಲ್ಲ, ಕೌದಿ ಹಾಕೊಂಡು ಮಲಗ್ತಾ ಇದಾರೆ. ಇವಾಗ ಸೆಕೆಗಲ್ಲ ಅಲ್ವಾ, ಹಂಗಾಗಿ ಯಶು ನೋಡಿ ಫುಲ್ ಲೈಟ್ ಅಲ್ಲಿ ಹಾಕೊಂಡು ಒಳ್ಳೆ ಮೂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಾನು ಅದಕ್ಕೆ ಹೇಳ್ತಿದ್ದಿಲ್ಲ ಎಷ್ಟು ಚೆನ್ನಾಗಿ ಅಂದ್ರೆ ಈ ತರ ವಿಂಡೋ ಇದೆಯಲ್ಲ ಗೈಸ್, ನಾನು ಅವಾಗ ಈ ವಿಂಡೋ ಇದೆಲ್ಲ ಅಲ್ಲಿ ಸೈಡ್ ಅಲ್ಲಿ ಫೋನ್ ಇಟ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಇವಾಗ ಅದಕ್ಕೆ ಯಶುಗೆ ಹೇಳ್ತಿದ್ದೆ ಈ ತರ ಎಲ್ಲ ಮಾಡು ನೀನು, ಸೀರೆ ವಿಡಿಯೋಸ್ ಎಲ್ಲ ಮಾಡ್ತಿರ್ತೀಯ, ಎಲ್ಲಿ ಚೆನ್ನಾಗಿ ಲೈಟ್ ಇರುತ್ತೆ ಅಂತ. ಅವಳು ಹೇಳ್ತಿದ್ಲು, ಅವಳು ನೈಬರ್ಸ್ ಹೆಂಗೆಲ್ಲ ನೋಡ್ತಿರ್ತಾಳ ಅವಳು ಏನಾದ್ರು ಮಾಡ್ಬೇಕಾದ್ರೆ ಅಂತ ಹೇಳ್ಬಿಟ್ಟು. ಅಲ್ಲ ಆಚೆಗೆ ಹೋಗಿಲ್ಲ, ಸ್ಕೂಲ್ ಮಕ್ಳು ಅಂತ ಕೂಗ್ತಿರ್ತಾರೆ, ಅಕ್ಕ ಅಕ್ಕ ಇಲ್ಲಿ ಇವಾಗ ಹೊರಡೋಣ ಗೈಸ್. ಆಯ್ತು ಇನ್ನೇನು ಟೈಮು ಆಲ್ರೆಡಿ 10:39 ಇವಾಗ ಟೈಮು. 3 ಬಿಚ್ಚಿರ ಆಯ್ತು ಅಷ್ಟೇ, ಸಬ್ಜೆಕ್ಟ್ ಆಗ್ತಾ ಎಲ್ಲ. ಮಾಡ್ಸಕ್ಕೆ ಅವಾಗ ಎಷ್ಟು ಕಷ್ಟಪಟ್ಟಿದ್ದೀನಿ. ಹೊಸ ಫ್ಯಾಷನ್ ಹಿಡ್ಕೊಳ್ಳೋದು, ತಲೆಗೆ ಹಿಡ್ಕೊಳ್ಳೋದೆಲ್ಲ ಮುಗೀತು. ಹೌದಾ ಬಟ್ಟೆಗೆ. ಈ ಸೋಫಾನು ಏನ್ ನೀವು ನೋಡ್ತಾ ಇದ್ದೀರಾ, ಇದು ರೀಸೆಂಟ್ ಆಗಿ ಅವ್ರು ತಗೊಂಡಿದ್ದಂತೆ. ಇದು ನೋಡೇನೆ ನಾವು ಓಕೆ ಎಲ್ಲಿ ತಗೊಂಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಬಂದ್ವಿ. ಅವ್ರಿಗೆ ನೋಡಿ ಎಷ್ಟು ಕಮ್ಮಿಲಿ ಕೊಟ್ಟಿದ್ದಾರೆ. ನನ್ನ ಮುಖ ನೋಡಿದ್ರೆ ಸಾಕು ಗೈಸ್, ಎಲ್ಲ ಡಬಲ್ ಪ್ರೈಸ್ ಹೇಳ್ಬಿಡ್ತಾರೆ. ನನಗಂತೂ ನನ್ನ ಮೇಲೆ ಬೇಜಾರಾಗ್ಬಿಡುತ್ತೆ ಒಂದೊಂದ್ಸಲ. ನಾನು ಯಾಕಾದ್ರು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಂಗಾಗ್ಬಿಡುತ್ತೆ. ನನಗೆ ಇವತ್ತು ಎಷ್ಟು ಕಾಮಾಗಿ ಬಂದಿದ್ದೆ, ಅವ್ರು ಹೇಳಿದ ಪ್ರೈಸಿಗೆ ನನಗಂತೂ ಬೇಜಾರಾಗಿ ಅವ್ರ ಮೇಲೆ ಸಿಡಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಅಟ್ 1 ಪಾಯಿಂಟ್ ದುಡ್ಡು ಮಾಡ್ಬೇಕು ಗೈಸ್, ಇನ್ನೂ ದುಡ್ಡು ಮಾಡ್ಬೇಕು. ಅವನ ಅಜ್ಜಿ ಎಷ್ಟಾದ್ರು ಹೇಳಿ ಅವ್ನ ಮನೆಗೆ ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟು ಬರೋದು ದುಡ್ಡು ಮಾಡ್ಬೇಕು. ಏನಮ್ಮ ಮೇಕಪ್ ಎಲ್ಲ ಅರ್ಧೋಗಿರೋ ಬಟ್ಟೆ ಹಾಕೊಂಡು ಹೋಗ್ಬೇಕು ನಾನು, ನಿಜವಾಗ್ಲು ಏನು ಗೊತ್ತಿಲ್ದಿರೋ ತರ. ನೋಡಿ ಗೈಸ್ ಅರ್ಧೋಗಿರೋದು ಹಾಕೋ ಬಂದಿದ್ದೀನಿ, ಆದ್ರೂ ನನಗೆ ಎಷ್ಟೊಂದು ಹೇಳೋರೆ. ಕೇಳಲ್ಲ ನೀನು, ದುಡ್ಡನ್ನ ಮಾತಾಡ್ತಾನೆ ಅಂತ ಅವ್ನು ಹೇಳ್ತಾ ಇದ್ದಾನೆ, ಅಣ್ಣಯ್ಯ ನಿಂಗೆ ಯಾವ್ದು ಬೇಕು ಸೊಟ್ಟು ಇದ್ ಮಾಡು ಅಂತ, ಸೆಲೆಕ್ಟ್ ಮಾಡು ಅಂತ. ಈಗ ಫೋಟೋ ಹೊಡ್ಕೊ ಬಂದಿಯಲ್ಲ ಹೇಳ್ಬಿಟ್ಟು ಅಣ್ಣ ಹಿಂಗೆ ಗ್ರೀನ್ ಅಲ್ಲಿ ಮಾಡಿಸ್ಕೊಡ್ತಾರೆ ರೇಟಿಗೆ. ಗೈಸ್ ಇಟ್ಸ್ ಲೈಕ್ ನಾವು ಹುಟ್ಟಿರೋದು ಮಿಡಲ್ ಕ್ಲಾಸ್ ಲೈಫಲ್ಲಿ ಆಯ್ತಾ, ನಮ್ಮ ಹತ್ರ ಇರೋದು ಮಿಡಲ್ ಕ್ಲಾಸ್ ಮನಿ.
ಆಸೆ ಮಾತ್ರ ನಮ್ದು ನೆಕ್ಸ್ಟ್ ಲೆವೆಲ್ ಗೈಸ್. ಆದ್ರೂ ನಾನು ಸ್ವಲ್ಪ ಕೆಲವು ಸಲ ನನ್ನ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇದೆ ಲೈಫಲ್ಲಿ ಅಂತ ಅನ್ಸುತ್ತೆ. ಇಟ್ಸ್ ನಾಟ್ ಟೂ ಮಚ್. ನನಗೋಸ್ಕರ ನಾನು ಅಂತ ಸ್ಟ್ಯಾಂಡರ್ಡ್ಸ್ ಇಟ್ಕೊಂಡಿದ್ದೀನಿ. ಬಟ್ ಆದ್ರೂ ಕೆಲವು ಸಲ ಅನ್ಸುತ್ತೆ ಇಷ್ಟೊಂದು ದುಡ್ಡು ಮಾಡ್ಬೇಕು, ಇಷ್ಟೊಂದು ದುಡ್ಡು ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಏನಮ್ಮ ಮಾಡೋಣ ಅಲ್ವಾ? ಮಾಡ್ತೀನಿ ತಾನೆ ನಾನು, ಮಾಡ್ತೀನಿ ಗೈಸ್. ಅವ್ನ ಅಜ್ಜಿ ಒಂದಿನ ಪ್ರೈಸ್ ಚೆಕ್ ಮಾಡಬಾರ್ದು, ಹಂಗ್ ಸೋಫಾ ತಗೋತೀನಿ ನೋಡಿ. ಅಲ್ಲ ಟೈಮು ಬಂದು ಎಲ್ಲದು ಆಗುತ್ತೆ. ಈಗ ಸೋಫಾ ಮಾಡಕ್ ಹೇಳಲ್ವಾ? ಸೊ ಫಸ್ಟ್ ಆ ಮನೆಗೆ ಹೋಗೋಣ ಗೈಸ್. ಇನ್ನೊಂದೇನಂತಂದ್ರೆ ಲೆಂತು ಬಿಡ್ತು ಎಲ್ಲ ಕರೆಕ್ಟಾಗಿ ಆಗುತ್ತೋ, ಮತ್ತೆ ಅಲ್ಲಿ ಮೂವ್ ಮಾಡೋದಕ್ಕೆ ಲಿಫ್ಟಲ್ಲಿ ಹಚ್ಚಾಗುತ್ತೋ ಇಲ್ವೋ ಅದೆಲ್ಲ ನೋಡಬೇಕು. ಬಿಕಾಸ್ ನೋ ಬ್ರೋಕರಲ್ಲಿ ನಾನು ಮುಂಚೆನೂ ಮೂವರ್ಸ್ ಪ್ಯಾಕರ್ಸ್ನ ಬುಕ್ ಮಾಡಿದ್ದೀನಿ. ನನ್ನೊಂದು ಬೆಡ್ಡಿಂದು ಫುಲ್ಲು ಮೆಟೀರಿಯಲ್ ಎಲ್ಲ ಡ್ಯಾಮೇಜ್ ಮಾಡಾಕಿದ್ರು. ಸೊ ಹಾಗಾಗಿ ನೋಡಿ ಮಾಡಬೇಕು. ನಂದು ಡ್ರೆಸ್ಸಿಂಗ್ ಟೇಬಲ್ ಹಾಳು ಮಾಡಿದ್ದಾರೆ ತಾನೆ, ಫುಲ್ ಡ್ಯಾಮೇಜ್ ಮಾಡಿದ್ದಾರೆ. ಸರಿ ಅದ್ರಿಗೆ ನೋಡ್ಕೊಡ್ರಿ. ತಗೊಂಡೋದ್ರು ಕಸ ಬಿಸಾಕಿರು. ನಿಜವಾಗ್ಲೂ ಎಷ್ಟೋ ಐಟಮ್ಸ್ ಡ್ಯಾಮೇಜ್ ಆಗಿದೆ ಗೊತ್ತಾ? ಚೂರು ನೀಟಿಲ್ಲ ಹೊಸತಿ ತಂದು ಬಂದಾರ ಮಾತ್ರ. ಏನ್ ಮಾಡೋದು ಐಟಮ್ ಎಲ್ಲ ಅಂತ ತಲೆ ಕೆಟ್ಟೋದು. ಇವತ್ತು ಬರ್ತಾ ಅವ್ನು ತರಲೆ ಫೋನ್ ಮಾಡಿದ್ದು, ನೆಮ್ಮದಿಯಾಗಿದ್ದು ನೆನ್ನೆಯಿಂದನೂ. ಊರಿಗೆ ಹೋಗುತ್ತೆ ಗೈಸ್. ಆಕ್ಚುಲಿ ಅರ್ಧ ಐಟಮ್ಸು ನಾನು ಹಳೆದೆಲ್ಲ ಎಲ್ಲ ಕೊಟ್ಬಿಡೋಣ ನಮ್ಮಮ್ಮಂಗೆ ಹೇಳ್ತಿದ್ದೆ. ನಮ್ಮಮ್ಮ ಹಳೆ ಬಿಟ್ಟು ಮನೆಗೆ ಹಾಕ್ತೀನಿ ಅಂತ ಹೇಳಿದ್ರು. ಸೊ ಸಡನ್ ಆಗಿ ಯಾರು ಬರ್ಬೇಕಿತ್ತು ಅವ್ರು ಕೈ ಕೊಟ್ಟರು. ಇವಾಗ ಅದ್ರದ್ದು ಟೆನ್ಷನ್ನು, ನಾನು ಏನು ಮಾಡಬೇಕು ನನಗಂತೂ ಗೊತ್ತಿಲ್ಲ. ಸೊ ಅದನ್ನು ನಾಳೆ ಫಿಗರ್ ಔಟ್ ಮಾಡ್ಕೋಬೇಕು. ನನ್ನ ಸಿಚುವೇಶನ್ ಹಿಂಗಾಗಿದೆ ಅಂದರೆ ಕಿವಿಲಿ ಹೂ ಬಿಡ್ಕೊಳ್ಳೋ ಥರ ಆಗಿದೆ. ಬಟ್ ಇಟ್ಸ್ ಓಕೆ, ಎಲ್ಲ ಆರಾಮಾಗಿ ಆಗುತ್ತೆ. ಆಲ್ ಈಸ್ ವೆಲ್. ದೇವರು ಇಷ್ಟು ಮಾಡಿರೋನು ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗಲ್ವಾ, ಏನೋ ಒಂದು ಮಾಡ್ತಾನೆ. ಅಲ್ಲಿ ತನಕ ಸ್ವಲ್ಪ ಕಾಮಾಗಿ ಪೇಷನ್ಸ್ ಆಗಿರ್ಬೇಕಷ್ಟೇ. ಅದನ್ನು ಪಜ್ಜಿ ಬೆಳಗ್ಗೆ ಬರ್ತೀನಿ ಅಂತ ಹೇಳಲ್ಲ ಗೈಸ್. ನಮ್ಮಪ್ಪ ಅಂತೂ ಹಿಂಗ್ ತಿರ್ಗಿ ನೋಡೋಷ್ಟಲ್ಲಿ ನಿದ್ದೆ ಮಾಡಿರ್ತಾರೆ. ಆ ಥರ ನಾನೇ ಅವಾಗ ಗೊತ್ತಾ ಕಾರಲ್ಲಿ ಕೂತ್ಕೊಂಡಾಗ. ಅಲ್ಲಿ ನಮ್ಮನೆ ಹೆಂಗಾಯ್ತು ಗೊತ್ತೇ, ಮೊನ್ನೆ ನೀವು ಬಂದಾಗ ಇಲ್ಲಿ ಹಾಕಿದ್ರಲ್ಲ ಹಂಗ ಆಯ್ತಲ್ಲ ನಮ್ಮನೆ. ಅಡುಗೆ ಮನೆ, ಡೈನಿಂಗ್ ಟೇಬಲ್, ಯಾವ ರೂಮು ಯಾವ್ದು ನೆಟ್ಟು ನೋಡಂಗಿಲ್ಲ. ಫುಲ್ ಮನೆ ಎಲ್ಲ ಗಲೀಜಾಗ್ಬಿಡಿದೆ ಗೈಸ್, ಬಿಕಾಸ್ ಹೋಗೋದು ಅಂತ ಹೇಳ್ಬಿಟ್ಟು. ಬಾಯ್ ಯಶು, ಮನೆಗೆ ಬನ್ನಿ ಮತ್ತೆ ಮಾತಾಡುವ ಆಯ್ತಾ? ಹೊಸ ಅಪಾರ್ಟ್ಮೆಂಟಿಗೆ ಬಾ, ಅಲ್ಲಿ ವಿಡಿಯೋಸ್ ಮಾಡೋಣ. ಮಿಷನ್ ಅಕಂಪ್ಲಿಷ್ಡ್. ಸೋಫಾ ಸಿಕ್ತೋ ಇಲ್ವೋ, ಉಪ್ಪಿನಕಾಯಿ ಅಂತೂ ಸಿಕ್ತು. ಸೊ ಅದೇ ಖುಷಿಲಿ ಹೋಗೋಣ ಮನೆಗೆ. ತಾನು ಕಾಫಿ ಕುಡಿಬೇಕು ತಾನೆ ಬೇಕಾದ್ರೆ. ನಾನು ಕುಡ್ದೆ ಅಂತ ಅದೇ ತಗೊಂಡು ಕುಡಿಲಿಲ್ಲ, ಅವಳು ಚೆಲ್ಲುದ್ಲು ತಗೊಂಡೋಗಿ. ಅದು ಅಮ್ಮ ತಗೊಂಡೋದು ಉಳಿ ಆಯ್ತಾ ಆಯ್ತಾ? ನಾನು ಆಮೇಲೆ ಅವ ಕೇಳೋ ಕೊಟ್ಟೆ, ಅವ್ರ ಅರ್ಧ ನಾನು ಅರ್ಧ ಕುಡಿದಿದ್ದು. ನಾನು ಹೆಂಗು ಫುಲ್ ಕುಡಿತಾ ಇರ್ಲಿಲ್ಲ, ಕುಡಿದ್ರು. ನಾನು ಕುಡಿಯೋಕ್ಕಾಗಲಿಲ್ಲ. ಮಗ ನಾನು ಕುಡಿತಿಂದ ಅದಿಸ್ಕೊಂಡು ನಾನು ಕುಡ್ದೆ. ಅವ್ಳು ಕುಡಿಯೋಕ್ಕಾಗದೆ ವೇಸ್ಟ್ ಮಾಡಕ್ಕಿದೆ. ಚೆನ್ನಾಗಿರ್ಲ ಕಣಮ್ಮ. ಇಲ್ಲ, ಅದೊಂದು ಉಳಿ ಆಗಿತ್ತು ಅಷ್ಟೇ. ಅಪ್ಪ ಆಕ್ಚುಲಿ ಹೇಳ್ತಾ ಇದ್ರು ಹೊಸ ಅಪಾರ್ಟ್ಮೆಂಟ್ ಇಲ್ಲಿ ಕಾಫಿ ಪುಡಿ ಸಿಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು. ಯಾರ್ಯಾರಿಗೆ ಏನೋ ಚಿಂತೆ ಆದ್ರೆ ನಮ್ಮ ಅಪ್ಪನ ಕಾಫಿ ಚಿಂತೆ. ₹500 ಚಪ್ಪಲಿ ಚೆನ್ನಾಗಿದೆ ನೋಡಿ ಇವರು. ಅಯ್ಯೋ ಹೌದಾ? ಅದ್ ಪೂರ ತೋರಿಸ್ಲಿಲ್ಲ ನಿನಗೆ. ಅದೇ ತರ ಚಪ್ಪಲಿ ಮಗ, ನೀನ್ ಇನ್ನೂ ಮೈನ್ ಫುಟೇಜ್ ನೋಡ್ಲಿಲ್ಲ, ಮಿಸ್ ಆಯ್ತದು. ಅದೇ ತರ ಚಪ್ಪಲಿ ಮಂತ್ರಿ ಮನೆಯಲ್ಲಿ ನೋಡ್ದು. ಏನೋ ನಾನು ಐತೆ ಅಂತ ಕೇಳಿದ್ರು. 5,000 ಹೇಳ್ದ ಆ ಚಪ್ಪಲಿಗೆ. 499, 4,999 ರೂಪಾಯಿ. ಫೈನಲಿ ಬಾಯ್, ನಾಳೆ ಬರ್ತಾ ಇದಾರೆ ನಮ್ಮ ಮನೆಗೆ. ಏನ್ ಬೇಕು? ಬಾಯ್ ಬಾಯ್.